ಇರಾನು ಮತ್ತು ಅಮೇರಿಕಾ ಯುದ್ಧ ಏನಿದೆ ಇದು ಮುಗಿಯದ ಅಧ್ಯಾಯ ಆಗೋಗಿದೆ. ಯಾಕಂತ ಹೇಳಿದ್ರೆ ಇವಾಗ ಟ್ರಂಪ್ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ ಇರಾನ್ಗೆ. ದಮ್ ಇದ್ರೆ ನನ್ನನ್ನು ಕೊಲ್ಲಿ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ದಮ್ ಇದ್ರೆ ನನ್ನನ್ನು ಕೊಲ್ಲಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ಗೆ ತೀಕ್ಷ್ಣ ಎಚ್ಚರಿಕೆ ನೀಡಿರತಕ್ಕಂಥದ್ದು ಅಮೆರಿಕ ಅಧ್ಯಕ್ಷ. ನನ್ನ ಮೇಲೆ ದಾಳಿ ನಡೆಸಿದ್ರೆ ಇರಾನ್ ಛಿದ್ರವಾಗುತ್ತೆ, ಕನಿಷ್ಠ 1000 ಕ್ಷಿಪಣಿಗಳ ಮೂಲಕ ದಾಳಿ ನಡೆಸುತ್ತೇವೆ. ಇರಾನ್ಗೆ ಎಚ್ಚರಿಕೆ ರವಾನಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನಮ್ಮ ಕ್ಷಿಪಣಿಗಳು ನಿಮ್ಮತ್ತ ತಿರುಗಿ ಲೋಡ್ ಆಗಿ ನಿಂತಿವೆ. ನಾನು ಸತ್ತರೆ ಏನು ಮಾಡಬೇಕಂತೇಳಿ ಅಂತ ನನ್ನ ಸೇನೆಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಟ್ರಂಪ್. ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ಬಲಿ ಪಡೆಯಬೇಕಂತ ಹೇಳಿ ಇರಾನ್ ಜನರ ಒತ್ತಾಯ ಆಗಿದೆ. ಖಮೇನಿ ಅಂತ್ಯಕ್ರಿಯೆ ಏನಾಯಿತು ಮೊನ್ನೆ, ಆ ವೇಳೆ ಘೋಷಣೆ ಕೂಗಿದ್ದಾರೆ ಬೆಂಬಲಿಗರು. ಇದರ ಬೆನ್ನಲ್ಲೇ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ವೀಕ್ಷಕರೇ, ಏನು ಇರಾನು ಅಮೇರಿಕಾ ಇಸ್ರೇಲ್ದು ಏನು ನಡೀತಾ ಇತ್ತು, ಇಸ್ರೇಲ್ ಸ್ವಲ್ಪ ಸೈಲೆಂಟ್ ಆಗಿದೆ ಇವಾಗ. ಬಟ್ ಇವಾಗ ಇರಾನು ಮತ್ತು ಅಮೇರಿಕದ ನಡೀತಾ ಇದೆ ಈ ಯುದ್ಧ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಇಸ್ರೇಲ್ ಮತ್ತು ಅಮೇರಿಕ ದಾಳಿಯಿಂದ ಏನು ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಏನು ಹತ್ಯೆ ಆದರು, ಮೊನ್ನೆ ಆಯಿತು ಅವರ ಅಂತ್ಯಕ್ರಿಯೆ. ಆ ಅಂತ್ಯಕ್ರಿಯೆಯಲ್ಲಿ ಖಮೇನಿ ಬೆಂಬಲಿಗರು ಟ್ರಂಪ್ನ ಬಲಿ ತೆಗೆದುಕೊಳ್ಳಬೇಕು ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅದರ ಬೆನ್ನಲ್ಲೇ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಮ್ ಇದ್ರೆ ನನ್ನನ್ನು ಬಲಿ ಪಡಿರಿ, ನೀವೇನಾದರೂ ನನ್ನನ್ನು ಬಲಿ ಪಡೆದ್ರೆ ನನ್ನ ಸೈನ್ಯಕ್ಕೆ ನಾನು ಹೇಳಿಟ್ಟಿದ್ದೀನಿ ಏನು ಮಾಡಬೇಕು ಅಂಥೇಳಿ. 1000 ಕ್ಷಿಪಣಿಗಳು ರೆಡಿಯಾಗಿ ನಿಂತಿದ್ದಾವೆ ನಿಮ್ಮ ಕಡೆ ದಾಳಿ ಮಾಡೋದಕ್ಕೆ, ಎಲ್ಲ ಲೋಡಾಗಿ ನಿಂತಿದ್ದಾವೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ದಾಳಿ ಸ್ಟಾರ್ಟ್ ಆಗುತ್ತೆ ಹಾಗಂತ ಹೇಳಿ ಟ್ರಂಪ್ ಹೇಳಿರ್ತಕ್ಕಂಥದ್ದು. ನೋಡಿ, ಇದು ಏನು ಸ್ವಲ್ಪ ದಿನ ತಣ್ಣಗಾಗಿತ್ತು, ಕದನ ವಿರಾಮ ಘೋಷಣೆ ಆಗಿತ್ತು. ಬಟ್ ಮೊನ್ನೆ ನ್ಯಾಟೋ ಶೃಂಗಸಭೆ ಏನು ನಡೀತು, ಅದರಲ್ಲಿ ಟ್ರಂಪ್ ಮತ್ತೆ ಹೇಳಿದ್ದಾರೆ, ಇಲ್ಲ ಇರಾನ್ನವರು ನಂಬೋಕ್ಕಾಗಲ್ಲ, ಅವ್ರು ಬೇಡ ಅಂದರೂ ಕೂಡ ಏನು ತಯಾರಿ ಮಾಡ್ತಾವ್ರೆ, ಅಣುಬಾಂಬ್ನ ತಯಾರಿಸ್ತಾ ಇದ್ದಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾರವರು, ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ದಾಳಿಯನ್ನು ಶುರು ಮಾಡಿದ್ದಾರೆ. ಈ ಬೆಹರಾನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಇಲ್ಲೆಲ್ಲವಲ್ಲೂ ಕೂಡ ದಾಳಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಕೂಡ ಅಷ್ಟೇ. ಈ ಸೇನಾ ನೆಲೆಗಳು ಏನೇನಿದ್ದಾವೆ ಟ್ರಂಪ್ದು, ಅಲ್ಲೆಲ್ಲ ಮಿತ್ರ ದೇಶಗಳು ಎಲ್ಲ ಇದ್ದಾವೆ, ಅಲ್ಲೆಲ್ಲ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಅಮೇರಿಕಾ ಕೂಡ ಅಷ್ಟೇ, ಅವರ ಇದು ಎಲ್ಲಿರುತ್ತೆ, ಕಚ್ಚಾ ತೈಲದ ನಿಗ್ರಹ ದಳಗಳು ಎಲ್ಲಿರುತ್ತವೆ, ಫ್ಯಾಕ್ಟ್ರಿಗಳೆಲ್ಲಿರ್ತವೆ, ಅಲ್ಲೆಲ್ಲ ಕೂಡ ದಾಳಿ ಮಾಡ್ತಾ ಇದೆ, ಅದನ್ನು ಧ್ವಂಸ ಮಾಡ್ತಾ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಇದು ಮುಂದುವರಿತು ಅಂದರೆ ಇದರ ಎಫೆಕ್ಟು ಇವೆರಡೇ ದೇಶಕ್ಕೆ ತಟ್ಟೋದು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಎಫೆಕ್ಟ್ ತಟ್ಟುತ್ತೆ. ನಮ್ಮ ಭಾರತಕ್ಕೆ ಈಗಾಗಲೇ ಇದರ ಎಫೆಕ್ಟ್ ತಟ್ಟು ಹೋಗಿದೆ. 2-2.5 ತಿಂಗಳ ಹಿಂದೆ ಏನಿದು ಯುದ್ಧ ಸ್ಟಾರ್ಟ್ ಆಯಿತು, ಆಗಲಿಂದ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಜಾಸ್ತಿ ಆಗಿದೆ. ಸ್ಟಾಕ್ ಮಾರ್ಕೆಟ್ಗಳು ಬಿದ್ದು ಹೋಗಿದ್ದಾವೆ, ಭಾರತಕ್ಕೆ ಹೊಡೆತ ಬೀಳ್ತಾ ಇದೆ. ಸೊ ಹೀಗೆ ಆಗ್ತಾ ಹೋಗಿದ್ರೆ ಮತ್ತೆ ಭಾರತಕ್ಕೆ ಎಫೆಕ್ಟ್ ತಟ್ಟುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.